ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ವಿಮಾನ ನಿಲ್ದಾಣದಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಇನ್ನು ಯಾವ ದಿನಾಂಕದಂದು ಪ್ರಾರಂಭ ಮತ್ತು ಕ್ಲೋಸ್ ಆಗುತ್ತೆ, ಹಾಗೆ ಬೇಕಾಗಿರುವಂತಹ ದಾಖಲೆಗಳು ಹಾಗೂ ಅರ್ಹತೆಗಳು ಮತ್ತು ಏನು ಏನು ಎಜುಕೇಶನ್ ಬೇಕಾಗುತ್ತೆ, ವಯೋಮಿತಿ ಸಡಿಲಿಕೆ ಹಾಗೂ ಅರ್ಜಿ ಶುಲ್ಕ ಮತ್ತು ಎಕ್ಸಾಮ್ ಇದೆ ಇಲ್ವಾ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಭಾರತೀಯ ವಿಮಾನ ನಿಲ್ದಾಣದಿಂದ ನೇಮಕಾತಿ ಆಗಿರುತ್ತೆ ನೋಡಿ. ಭಾರತೀಯ ವಿಮಾನ ನಿಲ್ದಾಣದಿಂದ ನೇಮಕಾತಿ ಆಗಿರುತ್ತೆ. ಪೋಸ್ಟ್ ಲೊಕೇಶನ್ ನೋಡಿ, ನವದೆಹಲಿ ಮತ್ತು ಕರ್ನಾಟಕದಲ್ಲಿ ಹುದ್ದೆಗಳಿದ್ದಾವೆ. ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್ 40,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಭಾರತದ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನು ಅರ್ಜಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಸಲಹೆಗಾರ ಮತ್ತು ಗ್ರೌಂಡ್ ಸ್ಟಾಪ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಇನ್ನು ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಹುದ್ದೆಗಳಿಗೆ ಎಜುಕೇಷನ್ ಏನು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಫ್ರೆಂಡ್ಸ್, ನೀವೇನಾದರೂ SLC ಮತ್ತು ITI ಹಾಗೂ ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಅಪ್ಲಿಕೇಶನ್ ಫೀನ ನೋಡೋದಾದ್ರೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ನೋಡಿ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫೀ ಆಗಲಿ ಅರ್ಜಿ ಶುಲ್ಕ ಇರಲ್ಲ. ಫ್ರೀಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಅರ್ಜಿಗಳನ್ನ ಯಾವ ಥರ ಸಲ್ಲಿಸಬೇಕು, ಹಾಗೆ ಏನು ಕ್ರೈಟೇರಿಯಾ ಅಂದರೆ ನಿಮಗೆ ಸೆಲೆಕ್ಷನ್ ಪ್ರಾಸೆಸ್ ಯಾವ ಥರ ಇರುತ್ತೆ ಅಂತ ನೋಡೋದಾದ್ರೆ, ನಿಮಗೆ ಯಾವುದೇ ರೀತಿಯಾದ ಎಕ್ಸಾಮ್ ಇರಲ್ಲ. ನಿಮಗೆ ಡೈರೆಕ್ಟಾಗಿ ಕೇವಲ ಇಂಟರ್ವ್ಯೂ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ. ಕೇವಲ ಇಂಟರ್ವ್ಯೂ ಇರುತ್ತೆ ನೋಡಿ. ಹಾಗೇನ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಏನು ಅಫಿಷಿಯಲ್ ಮೇಲ್ ID ಇದೆ, ಈ ಒಂದು ಮೇಲ್ IDಗೆ ನಿಮ್ಮ ರೆಸ್ಯೂಮೆ ಅಥವಾ CV ಯಾವುದಾದ್ರೂ ಬಯೋಡಾಟಾ ಯಾವುದಾದ್ರೂ ನೋಡಿ. ತುಂಬ ಜನ ಕೇಳ್ತಾ ಇರ್ತೀರಾ CV ರೆಸ್ಯೂಮ್ ಬಯೋಡಾಟಾ ಅಂದರೆ ಏನು ಅಂತ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಏನು ಬರೆದಿರ್ತಿರಲ್ಲ, ಕಂಪ್ಲೀಟ್ ಡೀಟೇಲ್ಸನ್ನು ಬರೆದಿರ್ತಿರಲ್ಲ, ಅದಕ್ಕೆ ಏನು CV ಮತ್ತು ರೆಸ್ಯೂಮ್ ಅಂತ ಹೇಳ್ತಾರೆ. ಅದನ್ನು ನೀವು ಈ ಒಂದು ಅಟ್ಯಾಚ್ ಮಾಡಿ ಈ ಒಂದು ಮೇಲ್ IDಗೆ, ಅಫಿಷಿಯಲ್ ಮೇಲ್ ID ಇದು, ಇದಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. 15 ಆಗಸ್ಟ್ 2025 ನೀವು ಈ ಒಂದು ಮೇಲ್ IDಗೆ ನಿಮ್ಮ ರೆಸ್ಯೂಮೆ ಅಥವಾ CVನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ವಿಮಾನ ನಿಲ್ದಾಣದಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಇನ್ನು ಯಾವ ದಿನಾಂಕದಂದು ಪ್ರಾರಂಭ ಮತ್ತು ಕ್ಲೋಸ್ ಆಗುತ್ತೆ, ಹಾಗೆ ಬೇಕಾಗಿರುವಂತಹ ದಾಖಲೆಗಳು ಹಾಗೂ ಅರ್ಹತೆಗಳು ಮತ್ತು ಏನು ಎಜುಕೇಶನ್ ಬೇಕಾಗುತ್ತೆ, ವಯೋಮಿತಿ ಸಡಿಲಿಕೆ ಹಾಗೂ ಅರ್ಜಿ ಶುಲ್ಕ ಮತ್ತು ಎಕ್ಸಾಮ್ ಇದೆ ಇಲ್ವಾ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಭಾರತೀಯ ವಿಮಾನ ನಿಲ್ದಾಣದಿಂದ ನೇಮಕಾತಿ ಆಗಿರುತ್ತೆ ನೋಡಿ. ಭಾರತೀಯ ವಿಮಾನ ನಿಲ್ದಾಣದಿಂದ ನೇಮಕಾತಿ ಆಗಿರುತ್ತೆ. ಪೋಸ್ಟ್ ಲೊಕೇಶನ್ ನೋಡಿ, ನವದೆಹಲಿ ಮತ್ತು ಕರ್ನಾಟಕದಲ್ಲಿ ಹುದ್ದೆಗಳಿದ್ದಾವೆ. ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್ 40,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಭಾರತದ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನು ಅರ್ಜಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಸಲಹೆಗಾರ ಮತ್ತು ಗ್ರೌಂಡ್ ಸ್ಟಾಪ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಇನ್ನು ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಹುದ್ದೆಗಳಿಗೆ ಎಜುಕೇಷನ್ ಏನು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಫ್ರೆಂಡ್ಸ್, ನೀವೇನಾದರೂ SLC ಮತ್ತು ITI ಹಾಗೂ ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಅಪ್ಲಿಕೇಶನ್ ಫೀನ ನೋಡೋದಾದ್ರೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ನೋಡಿ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫೀ ಆಗಲಿ ಅರ್ಜಿ ಶುಲ್ಕ ಇರಲ್ಲ. ಫ್ರೀಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಅರ್ಜಿಗಳನ್ನ ಯಾವ ಥರ ಸಲ್ಲಿಸಬೇಕು, ಹಾಗೆ ಏನು ಕ್ರೈಟೇರಿಯಾ ಅಂದರೆ ನಿಮಗೆ ಸೆಲೆಕ್ಷನ್ ಪ್ರಾಸೆಸ್ ಯಾವ ಥರ ಇರುತ್ತೆ ಅಂತ ನೋಡೋದಾದ್ರೆ, ನಿಮಗೆ ಯಾವುದೇ ರೀತಿಯಾದ ಎಕ್ಸಾಮ್ ಇರಲ್ಲ. ನಿಮಗೆ ಡೈರೆಕ್ಟಾಗಿ ಕೇವಲ ಇಂಟರ್ವ್ಯೂ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ. ಕೇವಲ ಇಂಟರ್ವ್ಯೂ ಇರುತ್ತೆ ನೋಡಿ. ಹಾಗೇನ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಏನು ಅಫಿಷಿಯಲ್ ಮೇಲ್ ID ಇದೆ, ಈ ಒಂದು ಮೇಲ್ IDಗೆ ನಿಮ್ಮ ರೆಸ್ಯೂಮೆ ಅಥವಾ CV ಯಾವುದಾದ್ರೂ ಬಯೋಡಾಟಾ ಯಾವುದಾದ್ರೂ ನೋಡಿ. ತುಂಬ ಜನ ಕೇಳ್ತಾ ಇರ್ತೀರಾ CV ರೆಸ್ಯೂಮ್ ಬಯೋಡಾಟಾ ಅಂದರೆ ಏನು ಅಂತ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಏನು ಬರೆದಿರ್ತಿರಲ್ಲ, ಕಂಪ್ಲೀಟ್ ಡೀಟೇಲ್ಸನ್ನು ಬರೆದಿರ್ತಿರಲ್ಲ, ಅದಕ್ಕೆ ಏನು CV ಮತ್ತು ರೆಸ್ಯೂಮ್ ಅಂತ ಹೇಳ್ತಾರೆ. ಅದನ್ನು ನೀವು ಈ ಒಂದು ಅಟ್ಯಾಚ್ ಮಾಡಿ ಈ ಒಂದು ಮೇಲ್ IDಗೆ, ಅಫಿಷಿಯಲ್ ಮೇಲ್ ID ಇದು, ಇದಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. 15 ಆಗಸ್ಟ್ 2025 ನೀವು ಈ ಒಂದು ಮೇಲ್ IDಗೆ ನಿಮ್ಮ ರೆಸ್ಯೂಮೆ ಅಥವಾ CVನ
ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ.